ಫಟಾಫಟ್ 50ಗೆ ಸ್ವಾಗತ. ನಾನು ಶಮಂತರಸ್. ನಾನು ಮಧುನಾಗರಾಜ್. ಈ ಕ್ಷಣದ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಸಚಿವ ರಾಜಣ್ಣ ಬಳಿ 48 ಜನರ ಹೆಸರು ಬಾಯಿ ಬಿಡಿಸಬೇಕು, ಬಂಪರು ಪರೀಕ್ಷೆ ಮಾಡಿಸಿ ಸತ್ಯ ಹೊರಗೆ ತರಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಹೇಳಿದ್ದಾರೆ. ರಾಜಣ್ಣ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲಿ, ಹೀಗೆ ಇದನ್ನ ಮುಚ್ಚಿಟ್ರೆ ಬೇರೆ ಏನೇನೋ ಆಗಬಹುದು ಅಂದ್ರು. ಹನಿ ಟ್ರ್ಯಾಪ್ ವಿಚಾರಕ್ಕೆಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಹೊಣೆ. ಇದನ್ನ ಡಿಸಿಎಂ ಡಿಕೆ ಹೊಸದಾಗಿ ಮಾಡ್ತಾ ಇಲ್ಲ. ರಮೇಶ್ ಜಾರಕಿಹೊಳಿ ವಿರುದ್ಧವೂ ಸಂಚು ನಡೆಸಿದ್ರು. ರೇವಣ್ಣ ಅವರ ವಿರುದ್ಧವೂ ರೇಪ್ ಕೇಸ್ ಹಾಕಿದ್ರು. ಸೂರಜ್ ರೇವಣ್ಣ ನನ್ನ ಮೇಲೆ ಕೇಸ್ ಹಾಕಿಸಿದ್ರು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ನೇರ ಹೊಣೆ. ಯಾಕಂದ್ರೆ ಅವರೇನು ಹೊಸದಾಗಿ ಮಾಡ್ತಾ ಇಲ್ಲ. ನಾವು ಜೊತೆಯಲ್ಲಿದ್ವಿ. ರಮೇಶ್ ಜಾರಕಿಹೊಳಿ ಆಗಲಿ ನಾನಾಗಲಿ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು. ಕಾಂಗ್ರೆಸ್ಸಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನೆಲ್ಲ ಸಂಚು ಮಾಡಿ ಕೊನೆಗೆ ರಮೇಶ್ ಜಾರಕಿಹೊಳಿ ಆಯಿತು. ರೇವಣ್ಣ ಸಿಬಿಐ ತನಿಖೆಗೆ ನೀಡಿದ್ರೆ ಸರ್ಕಾರ ಇರೋದಿಲ್ಲ, ಆದರೆ ಸಿಬಿಐ ತನಿಖೆಗೆ ನೀಡಲು ಸಿಎಂ ಸಿದ್ದರಾಮಯ್ಯ ಸಿದ್ಧವಾಗಿಲ್ಲ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐಗೆ ನೀಡಲಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪೀಡ್ ಜಾಸ್ತಿ, ಹೀಗಾಗಿ ಅವರ ಮೇಲೆ ಎಲ್ಲರೂ ಬೊಟ್ಟು ಮಾಡ್ತಾರೆ. ಬಿಜೆಪಿ ಅವರೇ ಇದನ್ನ ಕ್ರಿಯೇಟ್ ಮಾಡಿರೋದು ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯರನ್ನ ಸಹಿಸದೆ ಮೂಢ ವಿಚಾರ ತಂದ್ರು. ಮುನಿರತ್ನ ಯಾಕೆ ಮಾತನಾಡಬೇಕು ಅಂತ ಹೇಳಿದ್ದಾರೆ. ನೋಡ್ರಿ, ಮುನಿರತ್ನ ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಾ? ಅಶೋಕ್ ಅವರೇ ಹೇಳಿದ್ರು ನಮಗೆ ಇಂಜೆಕ್ಷನ್ ಕೊಡಕ್ಕೆ ಬಂದಿದ್ರು ಅಂತ. ಅಲ್ಲಿರ್ತಕ್ಕಂಥ ಬಿಜೆಪಿಯವರೇ ಎಷ್ಟೋ ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹನಿ ಟ್ರ್ಯಾಪ್ ಮಾಡೋದು ಕೆಳಮಟ್ಟದ ರಾಜಕೀಯದಲ್ಲಿ ಇಂತಹ ವ್ಯವಸ್ಥೆ ಬರಲೇಬಾರದು. ಆದರೆ ರಾಜಕಾರಣಿಗಳಾದ ನಾವು ನಮ್ಮ ಎಚ್ಚರಿಕೆಯಲ್ಲಿರಬೇಕು. ಸರ್ಕಾರ ಇದಕ್ಕೇನಾದ್ರೂ ಒಂದು ಕಾಯ್ದೆ ಮಾಡಲೇಬೇಕು ಅಂತ ಚಿಕ್ಕೋಡಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಇದು 100ಕ್ಕೆ 100ರಷ್ಟು ಸಿಎಂ ಕುರ್ಚಿಗಾಗಿ ನಡೆದಿರುವ ಹನಿ ಟ್ರ್ಯಾಪ್. ಇದರ ಸತ್ಯಾಸತ್ಯತೆ ಹೊರಬರಬೇಕು. ಮಹಾನ್ ನಾಯಕರು ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ. ಕುರ್ಚಿಗಾಗಿ ಬಹಳ ಅಧೋಗತಿಗೆ ತಲುಪಿದ್ದೇವೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ಟೆಂಕಿನಕಾಯಿ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಚರ್ಚೆ ಬೆನ್ನಲ್ಲೇ ಭೇಟಿಗೆ ಕುತೂಹಲ ಮೂಡಿಸಿದ್ದು, ಖರ್ಗೆಗೆ ಪ್ರಿಯಾಂಕ್ ಖರ್ಗೆ ಸಾಥ್ ನೀಡಿದ್ದಾರೆ. ಸಿಎಂ ಖರ್ಗೆ ಭೇಟಿ ವೇಳೆ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ವಿಚಾರ ನಡೀತಾ ಅನ್ನೋ ಪ್ರಶ್ನೆಗೆ ಭೇಟಿಯಾದಾಗ ರಾಜಕೀಯ ವಿಚಾರ ಚರ್ಚೆ ಸಾಮಾನ್ಯ, ಹಲವು ರಾಜಕೀಯ ವಿಚಾರಗಳು ಚರ್ಚೆ ಆಗಿರುತ್ತೆ ಅಂತ ಸಿಎಂ ಭೇಟಿ ಬಳಿಕ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ಗುರುವಾರ ದೂರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೌಜನ್ಯತೆ ಹೋಗಿದ್ರು ಅಷ್ಟೇ. ಅದ್ರ ಒಳಗಡೆ ಅವರಿಬ್ರು ಏನ್ ಮಾತಾಡಿದ್ರು ಅವರಿಬ್ಬರಿಗೆ ಗೊತ್ತಾಗ್ಬೇಕಲ್ಲ. ಸಹಜವಾಗಿ ಈಗ ಎಐಸಿಸಿ ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಆದಾಗ ರಾಷ್ಟ್ರದಿರ್ಬೋದು ರಾಜ್ಯದಿರ್ಬೋದು ಚರ್ಚೆ ಆಗಿರುತ್ತೆ. ಹನಿ ಟ್ರ್ಯಾಪ್ ವಿಚಾರಕ್ಕೀಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. 45 ನಿಮಿಷಕ್ಕೂ ಹೆಚ್ಚು ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಸಂಬಂಧವೂ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದಲ್ಲಿ ನಮ್ಮದೇ ಪಕ್ಷ ಅಧಿಕಾರದಲ್ಲಿರುವಾಗ ಸಚಿವರಿಗೆ ಹನಿ ಟ್ರ್ಯಾಪ್ ಯತ್ನ ನಡೆದ ಬೆಳವಣಿಗೆ ಒಳ್ಳೆಯದಲ್ಲ ಅಂತ ಸಿಎಂ ಬೇಸರಿಸಿದ್ದಾರೆ. ರಾಜಣ್ಣರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಹನಿ ಟ್ರ್ಯಾಪ್ ಖೆಡ್ಡಾಗೆ ಬೀಳಿಸುವ ಕೆಲಸ ಆಗಿದೆ. ಇದನ್ನೇ ರಾಜಣ್ಣ ಕೂಡ ಹೇಳಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿರಾಕರಿಸಿದ್ದಾರೆ. ಸಿಎಂ ಜೊತೆಗೆ ಚರ್ಚೆ ಬಳಿಕ ಮಾಧ್ಯಮದವರು ಈ ಬಗ್ಗೆ ಪ್ರಶ್ನಿಸಿದಾಗ ಈ ಬಗ್ಗೆ ನಾನು ಏನೂ ಹೇಳಕ್ಕಾಗಲ್ಲ, ಇಲ್ಲಿನವರನ್ನ ಕೇಳಿ ಅಂತ ಖರ್ಗೆ ಸಿಡಿಮಿಡಿಕೊಂಡ್ರು. ರಾಜಣ್ಣ ನೇರ ಮಾತನಾಡ್ತಾರೆ, ಅದಕ್ಕೆ ಟಾರ್ಗೆಟ್ ಅಂತ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಕೆಎನ್ ರಾಜಣ್ಣ ಓರ್ವ ಹಿಂದುಳಿದ ದಲಿತ ನಾಯಕ. ಈ ಬಗ್ಗೆ ಹೈಕಮಾಂಡ್ನ ಭೇಟಿ ಮಾಡ್ತೇವೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತೇವೆ, ಮಹಾನಾಯಕ ಯಾರಿದ್ರೂ ಇದು ಅಂತ್ಯವಾಗಬೇಕು ಅಂತ ಹೇಳಿದ್ದಾರೆ. ರಾಜಣ್ಣವರೊಬ್ಬ ಹಿಂದುಳಿದ ದಲಿತ ನಾಯಕ ಇವತ್ತು ರಾಜ್ಯದಲ್ಲಿ. ಸೊ ಇಂಥವ್ರು ದಲಿತರ ಮೇಲೆ ಹಿಂದುಳಿದವ್ರ ಮೇಲೆ ಇಂಥ ಆಗುವಂಥದ್ದು ಒಳ್ಳೇದು ಬೆಳವಣಿಗೆ ಅಲ್ಲ. ವಿಚಾರ ಅಂತಾರೆ ನೇರವಾಗಿ ಮಾತಾಡ್ತಾರೆ ಅನ್ನೋದೇ ಒಂದು ಟಾರ್ಗೆಟ್ ಇದೆ. ರಾಜಣ್ಣ ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಯತ್ನ ಆರೋಪಕ್ಕೆ ಟಿವಿ9ಗೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೇನೆ. ಸಿಎಂ ಭೇಟಿಯಾಗಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ದೇನೆ. 2 ದಿನಗಳಲ್ಲಿ ಡಿಜಿ ಐಜಿಪಿಗೆ ದೂರು ನೀಡುತ್ತೇನೆ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಹೆಚ್ಚು ಚರ್ಚೆ ಮಾಡುವುದಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಈ ಹನಿ ಟ್ರ್ಯಾಪ್ ಪ್ರಕರಣ ಸಿಎಂ ಕುರ್ಚಿ ಸುತ್ತಾ ಇದೆ. ಈಗಾಗಲೇ ಸದನದಲ್ಲಿ ಈ ವಿಚಾರ ಮಾತನಾಡಿದ್ದೇವೆ. ಸಚಿವ ಕೆಎನ್ ರಾಜಣ್ಣ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ರಾಜಣ್ಣರ ಎಲ್ಲ ಹೇಳಿಕೆಯೂ ಮುಗಿಯಲಿ ಅಂತ ಹೇಳಿದ್ದಾರೆ.
ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ನನ್ನನ್ನ ಭೇಟಿ ಮಾಡಿದ್ರು, ಕೆಲವೊಂದು ವಿಚಾರಗಳನ್ನ ನನ್ನ ಬಳಿಯೂ ಹೇಳಿದ್ರು, ನಾನು ಕೂಡ ದೂರು ನೀಡಲು ಹೇಳಿದೆ, ಆದ್ರೆ ಎಲ್ಲವನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಡಲು ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದು ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಅವ್ರು ಏನಪ್ಪ ಅವ್ರದ್ದೇನೋ ಒಂದು ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ, ನಾನು ಅವರು ಹೇಳ್ದೇನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತ. ಇನ್ನು ಹನಿ ಟ್ರ್ಯಾಪ್ ಕೇಸ್ ಸಂಬಂಧ ರಾಜೇಂದ್ರರಿಂದ ಸಿಎಂ ಭೇಟಿ ವಿಚಾರಕ್ಕೂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ನನ್ನನ್ನ ಯಾರ ಬಗ್ಗೆನೂ ಕೇಳಬೇಡಿ, ಇಲಾಖೆಯದ್ದು ಇದ್ರೆ ಕೇಳಿ, ಮುಖ್ಯಮಂತ್ರಿಗಳನ್ನ ಎಲ್ಲರೂ ಭೇಟಿ ಮಾಡ್ತಾರೆ, ಎಲ್ಲ ವಿಚಾರ ಬೋಗಸ್, ಸುಮ್ಮನೆ ಸೃಷ್ಟಿಸ್ತಾ ಇದ್ದಾರೆ, ಇದೆಲ್ಲ ಅನಗತ್ಯ ವಿಚಾರ ಅಂತ ಹೇಳಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜಣ್ಣರನ್ನ ಕೇಳಿದೆ, ನನ್ನ ಬಳಿ ದಾಖಲೆ ಏನೂ ಇಲ್ಲ ಎಂದಿದ್ದಾರೆ ಅಂತ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮಿಬ್ಬರ ನಡುವಿನ ಚರ್ಚೆ ಬಿಚ್ಚಿಡಲ್ಲ, ಏನಾದ್ರೂ ಇದ್ರೆ ಕಂಪ್ಲೇಂಟ್ ಕೊಡಪ್ಪ ಅಂದಿದ್ದೇನೆ ಅಂದ್ರು. ರಾಜಣ್ಣ ಹಿಟ್ ಅಂಡ್ ರನ್ ಮಾಡ್ತಿದ್ದಾರಾ ಎಂಬ ಪ್ರಶ್ನೆಗೆ ಸಿಎಂರನ್ನೇ ಕೇಳಿ ಅಂತ ಹೇಳಿದ್ದಾರೆ. ಡಿಕೆ ಹಲೋ ಹೇಳಿಕೆಗೆ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಫೋನ್ ಮಾಡಿದಾಗ ಹಲೋ ಅಂದ್ರೆ ನೀವು ಏನಂತೀರಿ? ನಾನು ಯಾರೋ ಲೇಡಿ ಮಾತಾಡ್ತಾರೆ ಅಂತಲ್ಲ, ಫೋನ್ ಬಂದಾಗ ಹಲೋ ಅಂದಾಗ ಏನ್ ಹೇಳ್ತಾರೆ ಅವರನ್ನೇ ಕೇಳಬೇಕು ಅಂತ ತುಮಕೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ಹೇಳಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಆಂತರಿಕ ಜಗಳ ಇದೆ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶೆಟ್ಟರ್, ಈ ಸರ್ಕಾರ ಯಾವಾಗ ಬೇಕಾದರೂ ಪತನವಾಗಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ. ತಮಗೆ ಏನಾಗಿದೆ ಅಂತ ರಾಜಣ್ಣ ಅವರು ಸಿಎಂ ಗೃಹ ಸಚಿವರಿಗೆ ತಿಳಿಸಿದ್ದಾರೆ. ಈ ರೀತಿ ರಾಜಕೀಯವಾಗಿ ಯಾರೇ ಮಾಡಿದ್ರು ಅದು ತಪ್ಪು, ಯಾರನ್ನೋ ತೇಜೋವಧೆ ಮಾಡುವಂಥದ್ದು ತಪ್ಪು, ಇದು ಬಹಳ ಹೀನ ಕೆಲಸ, ಇದನ್ನ ಮಾಡಿದ್ಯಾರು, ಯಾಕೆ ಮಾಡಿಸಿದ್ದಾರೆ, ತನಿಖೆ ಆಗಲಿ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಯಾರಿದ್ದಾರೆಂದು ಜನರಿಗೆ ಗೊತ್ತಿದೆ. ಇಂತಹ ಕೆಟ್ಟ ರಾಜಕಾರಣ ಇತಿಹಾಸದಲ್ಲಾಗಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಡಿಜಿಗೆ ದೂರು ನೀಡಲು ಹೇಳುತ್ತಿದ್ದಾರೆ. ಸರ್ಕಾರ ಕೂಡಲೇ ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐಗೆ ನೀಡಬೇಕು ಅಂತ ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಆಗ್ರಹಿಸಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ ಹಿಂದೆ ಯಾರಿದ್ದಾರೆ, ಈ ಗ್ಯಾಂಗ್ನ ಹಿಂದಿರುವ ಸಚಿವರು ಯಾರು ಅಂತ ಹೆಸರು ಬಹಿರಂಗಪಡಿಸಲಿ. ಈ ಬಗ್ಗೆ ಪಿಐಎಲ್ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ ಎಂಬ ಬಗ್ಗೆ ಬಿಜೆಪಿ ಪರಿಶೀಲನೆ ನಡೆಸ್ತಾ ಇದೆ ಅಂತ ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ಗೆ ಯತ್ನ ಆರೋಪಕ್ಕೆ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯಿಸಿದ್ದಾರೆ. ಕಾಲ ಕೆಟ್ಟದಿದೆ, ಜನರಿಗೆ ಮೋಸ ಮಾಡುವ ಟ್ರೆಂಡ್ ಬಂದಿದೆ, ಕಾಲ ಕೆಟ್ಟಿದೆ, ಸದನದ ಗೌರವ ಹೋಗಿ ಬಹಳ ದಿನಗಳಾಗಿದೆ, ಸೋಲಿಸಲು ಆಗದೇ ಇದ್ರೆ ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ಅಂದಿದ್ದಾರೆ. 222 ಶಾಸಕರನ್ನು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಡಾಕ್ಟರ್ ರಂಗನಾಥ್ ಬಾಲಕೃಷ್ಣ ಬಿಟ್ಟು ಎಲ್ಲರೂ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅಂತ ಮಾಗಡಿ ಮಾಜಿ ಜೆಡಿಎಸ್ ಶಾಸಕ ಮಂಜುನಾಥ್ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಂಎಲ್ಸಿ ರಾಜೇಂದ್ರ, ಇನ್ನಿಬ್ಬರನ್ನೇಕೆ ಬಿಟ್ಟರು, ಅವರೇನು ಪ್ರೊಡ್ಯೂಸರ, ಡೈರೆಕ್ಟರ್ಗಳ ಅಂತ ಪ್ರಶ್ನಿಸಿದ್ದಾರೆ. ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ವಿಳಂಬ ವಿಚಾರಕ್ಕೆ ಸಚಿವೆ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ. ಮಾರ್ಚ್ 31ರ ಬಳಿಕ 2 ಕಂತಿನ ಹಣ ಬಿಡುಗಡೆಯಾಗುತ್ತೆ. ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಗೌರವಧನ ಹೆಚ್ಚಳ ಮಾಡ್ತಿದ್ದೇವೆ ಅಂತಂದ್ರು. ಬೆಂಗಳೂರಿನ ಬೇಕೂರು ಸರ್ಕಾರಿ ಶಾಲೆ ಮಕ್ಕಳಿಂದ ಶೌಚಾಲಯ ಗುಂಡಿ ಕ್ಲೀನ್ ಮಾಡಿಸಿದ್ದ 2 ಶಿಕ್ಷಕಿಯರನ್ನ ಅಮಾನತು ಮಾಡಲಾಗಿದೆ. ಮುಖ್ಯ ಶಿಕ್ಷಕಿ ಸಾಕಮ್ಮ ಮತ್ತು ದೈಹಿಕ ಶಿಕ್ಷಕಿ ಸುಮಿತ್ರಾ ಸಸ್ಪೆಂಡ್ ಆದವರು. ಮಾರ್ಚ್ 21ರಂದು ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಎಚ್ಚೆತ್ತ ಶಿಕ್ಷಣ ಇಲಾಖೆ ಇಬ್ಬರನ್ನ ಅಮಾನತು ಮಾಡಿದೆ. ಅಮಾನತು ಆದೇಶ ಪ್ರತಿಯಲ್ಲಿ ಉಪನಿರ್ದೇಶಕ ನಿಂಗರಾಜಪ್ಪ ಟಿವಿ9 ಹೆಸರನ್ನು ಉಲ್ಲೇಖಿಸಿದ್ದಾರೆ. ಮಕ್ಕಳ ಹಕ್ಕು ಉಲ್ಲಂಘನೆ ಆಗಿದೆ ಎಂದಿರುವ ಅಧಿಕಾರಿಗಳು ಶಾಲೆಯ ಎಲ್ಲಾ ಶಿಕ್ಷಕರಿಗೂ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಿದ್ದಾರೆ. ಶೌಚಾಲಯ ಮತ್ತು ಕುಡಿಯುವ ನೀರಿಗಾಗಿ ಬಿಡುಗಡೆಯಾದ 43,495 ರೂಪಾಯಿ ಹಣವನ್ನ ನುಂಗಿ ಮಕ್ಕಳಿಂದ ಕ್ಲೀನ್ ಮಾಡಿಸಿದ್ದಾರೆ. ಚಿತ್ರದುರ್ಗ ಮೊಳಕಾಲ್ಮೂರಿನ ವಿಭೂತಿ ಗುಡ್ಡದಲ್ಲಿ ನಿಧಿಗಳ್ಳತನಕ್ಕೆ ಸಂಚು ರೂಪಿಸಿದವರ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಮೊಳಕಾಲ್ಮೂರು ಪೊಲೀಸರು ದಾಳಿ ನಡೆಸಿದ್ರು. ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯದಿಂದ ನಿಧಿಗಳ್ಳರೆಲ್ಲ ಸಂಘಟಿತರಾಗಿದ್ರು. ನಿಧಿಗಳ್ಳತನಕ್ಕೆ ಯತ್ನಿಸಿದ್ದ ಒಟ್ಟು 9 ಆರೋಪಿಗಳನ್ನು ಬಂಧಿಸಲಾಗಿದೆ. ಬಂಧಿತರಿಂದ ಇನೋವಾ ಕಾರು, ಜನರೇಟರ್, ಡ್ರಿಲ್ಲಿಂಗ್ ಮೆಷಿನ್ ಸೇರಿದಂತೆ ನಿಧಿಗಳ್ಳತನಕ್ಕೆ ಬಳಸಿದ ಸಾಮಗ್ರಿಗಳನ್ನು ದಾಳಿ ವೇಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಣ್ಣಪ್ಪ, ತಿಮ್ಮರಾಜು, ಮೈಲಾರಪ್ಪ, ರಾಮಾಂಜನೇಯಪ್ಪ, ವೆಂಕಟೇಶ್, ರವಿ, ಶ್ರೀನಿವಾಸಲು, ಆನಂದ್ ಹಾಗೂ ಮಂಜುನಾಥ್ ಬಂಧಿತರು. ಚಿತ್ರದುರ್ಗದ ಗ್ರಾಮಾಂತರ ಠಾಣೆ ಬಳಿ ಬಸ್ ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ 2 ದುರ್ಮರಣಕ್ಕೀಡಾಗಿದ್ದಾರೆ. ನರ್ಸಿಂಗ್ ವಿದ್ಯಾರ್ಥಿಗಳಾದ ಯಾಸೀನ್, ಅಲ್ತಾಫ್ ಮೃತ ದುರ್ದೈವಿಗಳು. ಚಿತ್ರದುರ್ಗ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೊಮ್ಯಾಟೊ ಬೆಲೆ ಪಾತಾಳಕ್ಕೆ ಕುಸಿದಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಎಪಿಎಂಸಿ ಮಾರ್ಕೆಟ್ನಲ್ಲಿ ಟೊಮ್ಯಾಟೊ ತಿಪ್ಪೆಗೆ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. 1 ಕೆಜಿ ಟೊಮ್ಯಾಟೊ ಕೇವಲ ₹2.50 ದಲ್ಲಾಳಿಗಳು ಖರೀದಿಸ್ತಾ ಇರೋದ್ರಿಂದ ರೈತರು ಕೆಂಡ ಕಾರಿದ್ದಾರೆ.
ದಾವಣಗೆರೆ ಜಿಲ್ಲೆಯ ಹರಿಹರ ಊರಮ್ಮನ ಜಾತ್ರೆಯಲ್ಲಿ ಚಿಣ್ಣರ ಕುಸ್ತಿ ಗಮನ ಸೆಳೆದಿದೆ. ಕುಸ್ತಿ ಅಖಾಡದಲ್ಲಿ 10 ವರ್ಷದೊಳಗಿನ ಚೋಟ ಪೈಲ್ವಾನರು ಮಿಂಚಿದ್ದಾರೆ. ಪೈಲ್ವಾನ್ ಅರ್ಜುನ್ ಪುತ್ರ ಕಿರಣ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. 3 ದಿನಗಳ ಕಾಲ ಕುಸ್ತಿಗಳು ನಡೆಯಲಿದೆ. 17 ಹಲ್ಲು ಕಳೆದುಕೊಂಡ ನೋವಿನಲ್ಲಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಭುವನಕೋಟೆಯಲ್ಲಿ ನಡೆದಿದೆ. ವಿಘ್ನೇಶ್ ಎಂಬಾತ ಮೃತ ಯುವಕ. 4 ವರ್ಷದ ಹಿಂದೆ ಅಪಘಾತಕ್ಕೀಡಾಗಿದ್ದ ವಿಘ್ನೇಶ್ ಹಲ್ಲುಗಳನ್ನು ಕಳ್ಕೊಂಡಿದ್ದ. ಈಗ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. ಚಿಕ್ಕಬಳ್ಳಾಪುರದ ವಿಶ್ವವಿಖ್ಯಾತ ಪ್ರವಾಸಿ ತಾಣ ನಂದಿಗಿರಿಧಾಮ ನಾಳೆಯಿಂದ 1 ತಿಂಗಳ ಕಾಲ ಬಂದ್ ಆಗಲಿದೆ. ನಂದಿಗಿರಿಧಾಮದ ರಸ್ತೆ ನವೀಕರಣ ಕಾಮಗಾರಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ ಮನವಿ ಮೇರೆಗೆ ಗಿರಿಧಾಮ ಬಂದ್ ಮಾಡಲಾಗಿದೆ ಅಂತ ಟಿವಿ9ಗೆ ಡಿಸಿ ರವೀಂದ್ರ ಪಿಎನ್ ಹೇಳಿದ್ದಾರೆ. ದುಷ್ಕರ್ಮಿಗಳು 100ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ಕಡಿದು ಹಾಕಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಸೋನಗನಹಳ್ಳಿಯಲ್ಲಿ ನಡೆದಿದೆ. ಗಂಗಮ್ಮ ಎನ್ನುವವರಿಗೆ ಸೇರಿದ ತೋಟದಲ್ಲಿ ಈ ಕೃತ್ಯ ನಡೆದಿದೆ. ಗಂಗಮ್ಮ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಗೌರಿಬಿದನೂರಿನ ತಹಶೀಲ್ದಾರ್ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ರು. ಕೇಸ್ ದಾಖಲಿಸಿದ್ದಕ್ಕೆ ಆಕ್ರೋಶಗೊಂಡು ಅವರ ತೋಟದ ಮೇಲೆ ದಾಳಿ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಬಿಹಾರದ ಬೇಗುಸರಾಯ್ನ ಖತೋಪುರ ಚೌಕ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು 4 ಮೃತಪಟ್ಟಿದ್ದಾರೆ. ಡಿವೈಡರ್ಗೆ ಸ್ಕಾರ್ಪಿಯೋ ಕಾರು ಡಿಕ್ಕಿಯಾಗಿ ದುರಂತ ಸಂಭವಿಸಿದೆ. ದೆಹಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ಶರ್ಮಾ ಮನೆಯಲ್ಲಿ ಕಂತೆ ನೋಟುಗಳು ಸುಟ್ಟ ಸ್ಥಿತಿಯಲ್ಲಿ ಕಂತೆ ನೋಟುಗಳು ಪತ್ತೆಯಾಗಿರುವ ವಿಡಿಯೋ ಸುಪ್ರೀಂ ಕೋರ್ಟ್ನಲ್ಲಿ ಬಿಡುಗಡೆ ಮಾಡಿದೆ. ಮಾರ್ಚ್ 14ರಂದು ಜಡ್ಜ್ ಮನೆಗೆ ಬೆಂಕಿ ಬಿದ್ದಿತ್ತು. ಅಗ್ನಿಶಾಮಕ ದಳ ಬೆಂಕಿ ನಂದಿಸುವಾಗ ಸುಟ್ಟ ಸ್ಥಿತಿಯಲ್ಲಿ ಕಂತೆ ನೋಟುಗಳು ಪತ್ತೆಯಾಗಿದ್ದವು. ಸುಟ್ಟ ನೋಟುಗಳು ಪತ್ತೆಯಾದ ಕೇಸ್ನ ತನಿಖೆ ನಡೆಸುವುದಕ್ಕೆ 3 ಸದಸ್ಯರನ್ನ ಒಳಗೊಂಡ ಆಂತರಿಕ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ರಚಿಸಿದೆ. ಪಂಜಾಬ್ ಹೈಕೋರ್ಟ್ ಸಿಜೆ ಶೀಲ್ನಾಗು, ಹಿಮಾಚಲ ಪ್ರದೇಶದ ಸಿಜೆ ಸಂಧವಾ ಲಿಯಾ, ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿ ಅನು ಶಿವರಾಮ್ ಅವರನ್ನ ಸಮಿತಿಯಲ್ಲಿ ಇರಲಿದ್ದಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ ಹಗರಣದ ಪ್ರಮುಖ ಆರೋಪಿ ವಜ್ರೋದ್ಯಮಿ ಮೆಹುಲ್ ಚೋಕ್ಸಿ ಬೆಲ್ಜಿಯಂನ ಆಟೆಪ್ನಲ್ಲಿ ಪತ್ನಿ ಪ್ರೀತಿ ಚೋಕ್ಸಿಯೊಂದಿಗೆ ವಾಸಿಸ್ತಾ ಇದ್ದಾರೆ. ಚೋಕ್ಸಿಯನ್ನ ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆಗಾಗಿ ಭಾರತೀಯ ಅಧಿಕಾರಿಗಳು ಬೆಲ್ಜಿಯಂ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದಾರೆ. ಕೆಕೆಆರ್ ಸೋಲಿಸಿರುವ ಆರ್ಸಿಬಿ ಬಗ್ಗೆ ಮಾಜಿ ಮಾಲೀಕ ವಿಜಯ್ ಮಲ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮಲ್ಯ ಆರ್ಸಿಬಿ ತಂಡದ ಬ್ಯಾಟಿಂಗ್ ಲೈನ್ಅಪ್ ಬಗ್ಗೆನೂ ಯಾವಾಗಲೂ ಮಾತನಾಡ್ತಾ ಇರ್ತಾರೆ. ಆದರೆ ಈ ಬಾರಿ ಆರ್ಸಿಬಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಸಂತೋಷವಾಯಿತು ಅಂತ ಬರೆದುಕೊಂಡಿದ್ದಾರೆ. ಏರ್ ಇಂಡಿಯಾ ವಿಮಾನ ವಿಳಂಬವಾಗ್ತಿದ್ದಕ್ಕೆ ಆಸೀಸ್ ಮಾಜಿ ಸ್ಟಾರ್ ಕ್ರಿಕೆಟರ್ ವಾರ್ನರ್ಸ್ ಅಸಮಾಧಾನ ಹೊರಹಾಕಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು, ನಾವು ಪೈಲಟ್ಗಳಿಲ್ಲದೆ ಏರ್ ಇಂಡಿಯಾ ವಿಮಾನ ಹತ್ತಿದ್ದೇವೆ. ಗಂಟೆಗಟ್ಟಲೆ ವಿಮಾನದಲ್ಲಿ ಕಾಯ್ತಾ ಇದ್ದೇವೆ. ಪೈಲಟ್ಗಳಿಲ್ಲದೆ ವಿಮಾನದಲ್ಲಿ ನೀವು ಪ್ರಯಾಣಿಕರನ್ನ ಹತ್ತಿಸೋದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ದಂತಕತೆ ಎಂಎಸ್ ಧೋನಿ ಐಪಿಎಲ್ನಿಂದ ನಿವೃತ್ತಿ ಹೊಂದುವ ವಿಚಾರದ ಬಗ್ಗೆ ಮೌನ ಮುರಿದಿದ್ದಾರೆ. ನಾನು ಸಿಎಸ್ಕೆ ಪರ ಎಷ್ಟು ಕಾಲ ಬೇಕಾದರೂ ಆಡಬಲ್ಲೆ. ಇದು ನನ್ನ ಫ್ರಾಂಚೈಸಿ. ನಾನು ವೀಲ್ ಚೇರ್ನಲ್ಲಿದ್ದರೂ ಸಹ ಸಿಎಸ್ಕೆ ನನ್ನನ್ನು ಆಟಕ್ಕೆ ಎಳಿತಾರೆ ಅಂತ ಹೇಳಿದ್ದಾರೆ. ಐಪಿಎಲ್ 2025ರ 3ನೇ ಪಂದ್ಯದಲ್ಲಿ ಇಂದು ಮತಕಚ್ಚುಗಳ ನಡುವೆ ಹೋರಾಟ ನಡೆಯಲಿದೆ. ಇಂದು ಸಂಜೆ 7:30ಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ರೋಮಾಂಚನ ಪಂದ್ಯ ನಡೆಯಲಿದೆ.